ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಈಗ ನಿಮ್ಮ ಮುಂದೆ ನಾನು ಒಂದು ಸರಳವಾದ, ಬಹಳ ರುಚಿಯಾದ, ಹೆಲ್ದಿಯಾದ, ಆರೋಗ್ಯಕರವಾದ ಒಂದು ತೊಕ್ಕು ಮಾಡೋದನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನಾನು ಯಾವಾಗೆಲ್ಲ ನನ್ನ ಮನೇಲೆ ನಾನು ಮೆಣಸಿನ್ಕಾಯಿ ಹರಡಿಟ್ಟಿರ್ತೀನಿ, ಬಲಿತಂಥ ಒಂದು ಹಸಿ ಮೆಣಸಿನ್ಕಾಯಿ ನೆಲದ ಮೇಲೆ ಪೇಪರ್ ಹಾಕಿ ಹರಡಿಟ್ಟಿರ್ತೀನಿ. ಯಾವಾಗೆಲ್ಲ ಅದು ಹಣ್ಣಾಗುತ್ತೆ ಅಂಥ ಸಂದರ್ಭದಲ್ಲೇ ನಾನು ಕೆಲವು ತೊಕ್ಕುಗಳನ್ನು ಮಾಡ್ಕೊಳ್ತೀನಿ. ಯಾಕಂದರೆ ಈ ಹಣ್ಣುಮೆಣಸಿನ್ಕಾಯಿ ಜೊತೆ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅಂಥೇಳಿ ನಾನಿವತ್ತು ನಿಮ್ಮ ಮುಂದೆ ತೋರಿಸ್ತಾ ಇರೋಂಥದ್ದು ಮೆಂತೆ, ಕೊತ್ತಂಬರಿ ಸೊಪ್ಪು, ಹಣ್ಣುಮೆಣಸಿನ್ಕಾಯಿ ಇದನ್ನು ಮೇಯ್ನಾಗಿ ಉಪಯೋಗಿಸಿ ಒಂದು ರುಚಿಕರವಾದ, ಆರೋಗ್ಯಕರವಾದ ತೊಕ್ಕು ಮಾಡೋದನ್ನು ತೋರಿಸ್ತೀನಿ. ಏನೆಲ್ಲ ಹಾಕೋದು, ಹೇಗೆಲ್ಲ ಮಾಡೋದು ಅಂತ ನೋಡೋಣಲ್ಲ. ನಾನೀಗ ಇದೊಂದು ಸಣ್ಣ ಕಪ್ಪಲ್ಲೇ ಅರ್ಧ ಕಪ್ಪು ಈ ಥರ ಕಪ್ಪಲ್ಲೇ ಟೀ ಕುಡಿತೀವಲ್ಲ ಆ ಥರ ಅಳತೆ ಕಪ್ಪಲ್ಲೇ ಅರ್ಧ ಕಪ್ಪು ಮೆಂತೆ ತೊಗೊಂಡಿದ್ದೀನಿ. ಹಾಗೆ ಒಂದು 6 ಒಳ್ಳೆ ಖಾರ ಇದೆ ಇದು, ಒಂದು 6-7 ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸಣ್ಣ ಬೆಳ್ಳುಳ್ಳಿನ ಬೇಳೆ ಬಿಡಿಸಿಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಒಂದು ಸ್ವಲ್ಪ ಬಿಸಿನೀರಲ್ಲೇ ಅದು ತೊಳೆದ್ಬಿಟ್ಟು ಬಿಸಿನೀರಲ್ಲೇ ಸ್ವಲ್ಪ ಬಿಸಿನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಇದೆಲ್ಲ ರುಬ್ಬೇಕಾದ್ರೆ ನನಗೆ ಒಂದು ಸ್ವಲ್ಪ ತೇವಾಂಶ ಬೇಕಲ್ಲ, ಹಾಗಾಗಿ. ಕೊತ್ತಂಬರಿ ಸೊಪ್ಪು ಇಡೀ ಒಂದು ಕಟ್ಟು ತೊಗೊಂಡಿದ್ದೀನಿ, ನೀಟಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೆಂತೆನ ಚೆನ್ನಾಗಿ ಕೆಂಪಗೆ ಹುರ್ಕೊಂಡು ಅದ್ರ ಜೊತೆ ಇದೆಲ್ಲ ಹುರ್ಕೊಂಡು ಮಾಡೋಂಥದ್ದು. ಇದು ಈಗ ನಾಲಿಗೆ ಎಲ್ಲ ಒಂದು ಅರುಚಿ ಆಗಿಬಿಟ್ಟಿರುತ್ತೆ. ಈಗೆಲ್ಲ ಏನು ಶೀತ, ಕೆಮ್ಮು, ಥಂಡಿ ಎಲ್ಲ ಆಗಿ ಎಲ್ಲರಿಗೂ ಏನಾದರೂ ಒಂದು ಹಾಗೆ 3-4 ದಿನ ಊಟ ಸೇರದೆ ಇದ್ದಾಗ, ಬಾಯಿ ರುಚಿ ಕೆಟ್ಟಾಗ ಇದು ಏನೇ ಊಟನ ಒಳ್ಳೆ ಸಾಂಬಾರು ಏನು ಹಾಕ್ಕೊಂಡ್ರೂ ಕೂಡ ಯಾವುದ್ರ ಬದಿಲಾದರೂ ಇದನ್ನು ಸ್ವಲ್ಪ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಈಗ ಮಾಡೋದು ಹೇಗೆ ನೋಡೋಣಲ್ಲ. ನೋಡಿ, ಮೊದಲಿಗೆ ನಾನು ಬಾಣಲಿಗೆ ಮೆಂತೆ ಹಾಕ್ಕೊಂಡಿದ್ದೀನಿ. ಇದು ಕೆಂಪುಗೆ ಚಟಪಟ ಹುರ್ಕೊಂಡ ನಂತರ ಬೇರೆ ಎಲ್ಲ ವಸ್ತು ಒಂದೊಂದೇ ಹಾಕಿಬಿಟ್ಟು ಎಲ್ಲ ಹುರ್ಕೊಂಡು ಇದನ್ನು ಮಿಕ್ಸಿನೋ ರುಬ್ಬೋದು ಮಾಡಿಟ್ಕೊಳ್ಳೋದು. ಏನಂದರೆ ಇದು ಕೆಂಪುಗೆ ಏನು ಎಣ್ಣೆ ಏನೋ ಹಾಕ್ತೆ, ಹಾಗೆ ಒಣ ನೋಡಿ ಆಗಲೇ ಕೆಂಪುಗೆ ಆಗ್ತಿದೆ ಹುರ್ಕೊಳ್ಳೋಂಥದ್ದು. ನೋಡಿ, ಈಗ ಮೆಂತೆ ಚೆನ್ನಾಗಿ ಕೆಂಪುಗೆ ಹುರ್ಕೊಂಡ ನಂತರ ನಾನು ಬೆಳ್ಳುಳ್ಳಿ ಬೇಡದಿರೋರು, ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲ, ಅಭ್ಯಾಸ ಇರಲ್ಲ. ಬೆಳ್ಳುಳ್ಳಿ ಬೇಡದಿರೋರು ಬಿಡ್ಬೋದು ಬೆಳ್ಳುಳ್ಳಿ. ಈ ಹಣ್ಣುಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೂಡ ಇದ್ರ ಜೊತೆ ಹಸ್ಕು ವಾಸನೆ ಹೋಗೋ ಹಾಗೆ ಇದನ್ನು ಹುರ್ಕೊಳ್ಳೋದು. ಆ ನಂತರ ನೋಡಿ, ಕೊತ್ತಂಬರಿ ಸೊಪ್ಪು ಏನು ತೊಳೆದಿಟ್ಕೊಂಡಿದ್ವಿ ಇದು ಕೂಡ ಚೆನ್ನಾಗಿ ಬಾಡಿಸ್ಕೊಬೇಕು. ಹಾಗೆ ಒಂದು ಎಸ್ಲು ಕರಿಬೇವು ಹಾಕಿದೆ, ನಾನು ಇಟ್ಟಿದ್ದೆ. ಅದು ಇದ್ರ ಮಧ್ಯ ನಾನು ಹೇಳಕ್ಕೆ ಮತ್ತೆ ಒಂದೆಸ್ಲು ಬೇಕಾದರೆ 1-2 ಎಸ್ಲು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇದರಲ್ಲೇ ಎಲ್ಲ ಬಾಡಿಸ್ಕೋಬೇಕು. ಯಾಕಂದರೆ ಇದು ರುಬ್ಬೇಕಾದ್ರೆ ನಾವು ಏನು ತುಂಬ ನೀರು ಅಂತ ಏನು ಹಾಕಲ್ಲ, ಈ ಹುಣಸೆಹಣ್ಣು ನೀರು ಏನು ನೆನೆಸಿಟ್ಟಿರ್ತೀವಲ್ಲ, ಹಾಗೆ ಇದೆಲ್ಲ ಒಂದು ತೊಳೆದಿಟ್ಕೊಂಡಿದ್ರಂಥ ಮತ್ತು ಇದರಲ್ಲೆಲ್ಲ ಒಂಥರ ರಸವಾದ ನೀರಿನ ಅಂಶ ಇರೋದ್ರಿಂದ ನೀರು ಹಾಕೋ ಅಗತ್ಯ ಇಲ್ಲ. ಈಗ ನೋಡಿ, ಎಲ್ಲ ಇದಕ್ಕೆ ಹಾಕ್ಬಿಡ್ತೀನಿ. ನೋಡಿ, ಬೆಲ್ಲ ಇದು ಎಲ್ಲ ಒಂಚೂರು ಬೆಚ್ಚಗಾಗಿ ಅಂತ ಏನಂದರೆ ಹುಣಸೆಹಣ್ಣು ಒಂದು ನಾನು ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಇದು ಕೂಡ ಇದ್ರ ಜೊತೆನೇ ಹಾಕ್ಬೋದು. ಹುಣಸೆ ಹಣ್ಣು ಕೂಡ ನಾನು ಬಿಸಿನೀರಲ್ಲಿ ಏನು ನೆನೆಸಿಟ್ಟಿದ್ದೆ ಇದು ಕೂಡ ಇದ್ರ ಜೊತೆಗೆ ಹಾಕ್ಬಿಟ್ಟು ಈಗ ಸ್ಟವ್ ಆಫ್ ಮಾಡಿಬಿಟ್ರೆ ಇದು ಮಿಕ್ಸಿಗೆ ಹಾಕಿದ್ರೆ ರೆಡಿ ಆಗೋದು. ನೋಡಿ, ನಾನು ತೋರಿಸಿದಂಥ ಎಲ್ಲ ವಸ್ತುನೂ ನಾನು ಇದರೊಳಗೆ ಹುರ್ಕೊಂಡು ಬೆಚ್ಚಗೆ ಮಾಡಿಕೊಂಡೆ. ಎಲ್ಲ ಘಮ ಸುವಾಸನೆ ಬರ್ತಾಯಿದೆ. ಇದನ್ನು ಏನಂದರೆ ನಮಗೆ ದಿನ ಎಷ್ಟು ಬೇಕೋ ಅಷ್ಟು, ಅಂದರೆ ಇದೊಂದು ವಾರ 15 ದಿನಕ್ಕಾಗುತ್ತೆ. ನಾವು ಇದೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು, ಬೇಗ ಕೆಡಲ್ಲ. ಮತ್ತು ಮೇಲೆ ಇಟ್ಕೊಂಡ್ರು ಒಂದು 3-4 ದಿನ ಅಂತೂ ಇಟ್ಕೊಬೋದು. ನೋಡಿ ವೀಕ್ಷಕರೇ, ಮೆಂತೆ, ಕೊತ್ತಂಬರಿ, ಹಣ್ಣುಮೆಣಸಿನ್ಕಾಯಿ ಚಟ್ನಿ ರೆಡಿ. ತುಂಬ ರುಚಿಯಾಗಿದೆ. ಸ್ವಲ್ಪ ಟೇಸ್ಟ್ ಮಾಡಿದೆ, ತುಂಬ ರುಚಿಯಾಗಿದೆ. ಏನು ಮೆಂತೆ ಫ್ರಾಗ್ರೆನ್ಸು, ಮೆಂತೆ ಎಲ್ಲ ಹುರ್ತಿರೋದ್ರಿಂದ, ಇದಕ್ಕೆ ಬೆಲ್ಲ ಹುಳಿ ಎಲ್ಲ ಸೇರಿಸಿರೋದ್ರಿಂದ ಇದು ಮೆಂತೆದು ಸ್ವಲ್ಪ ಕಹಿ ಒಗರು ಅದು ಇದ್ರೇ ಚೆಂದ, ಅದು ಟೇಸ್ಟ್ ಗೊತ್ತಾಗುತ್ತೆ. ಮತ್ತು ಇನ್ನೆಲ್ಲ ವಸ್ತುಗಳ ಬಗ್ಗೆನೂ ಇನ್ನೆಲ್ಲ ವಸ್ತುಗಳ ರುಚಿ ಕೂಡ ಇದರಲ್ಲೇ ಗೊತ್ತಾಗುತ್ತೆ.
ಇದನ್ನು ಈಗ ಏನೋ ದೋಸೆ ಚಪಾತಿ ರೊಟ್ಟಿ ನಿಮ್ಮ ಇಷ್ಟ. ನಾನು ರಾತ್ರಿ ಹೊತ್ತು ಸ್ವಲ್ಪ ಎಲ್ಲ ಹಿಟ್ಟು ಕದ್ರಿ ದೋಸೆ ಮಾಡ್ತೀನಿ, ಮಧ್ಯಾಹ್ನ ಎಲ್ಲ ಅನ್ನ ಊಟ ಮಾಡಿರ್ತೀನಿ ಅಂತ, ಅದಕ್ಕೂ ಹಾಕೊಬೋದು, ಅನ್ನದ ಜೊತೆ ಕಲಿಸ್ಕೊಬೋದು. ನೋಡಿ ಇದಕ್ಕೇನು ಎಣ್ಣೆ ಮುಟ್ಟಿಸ್ದೇ ಇದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡ್ಕೋಬೋದಲ್ಲ ಅಂತ ಹೇಳ್ತಾ, ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.